ವಾರದ ಸಾಹಿತಿ ದಂಪತಿಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ ಸುಸ್ವಾಗತ. ಹಿರಿಯರು ಹೇಳುವಂತೆ ಬದುಕಬೇಕಾದರೆ ಶಿಕ್ಷಣ ಬೇಕು, ಬಾಳಬೇಕಾದರೆ ಸಂಸ್ಕೃತಿ ಬೇಕು. ಹೀಗೆ ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿಯನ್ನೇ ತಮ್ಮ ಜೀವಾಳವನ್ನಾಗಿಸಿಕೊಂಡು ಕನ್ನಡ ಸಾಹಿತ್ಯ ಲೋಕದಲ್ಲಿ ದಾಪುಗಾಲಿಡುತ್ತಿರುವ ನಮ್ಮ ನಡುವಿನ ವಿಶಿಷ್ಟ ಸಾಹಿತಿ ದಂಪತಿಗಳನ್ನು ಪರಿಚಯಿಸಲಿದ್ದೇನೆ. ಹೌದು ಆತ್ಮೀಯರೇ, ಇಂದು ನಾನು ಪರಿಚಯಿಸಲಿರುವ ಸಾಹಿತಿ ದಂಪತಿಗಳು ಶ್ರೀಮತಿ ನಾಗರೇಖಾ ಗಾಂವ್ಕರ್ ಮತ್ತು ಪ್ರವೀಣ್ ನಾಯಕ್ ಅವರು. ಪ್ರವೀಣ್ ನಾಯಕ್ ಹಿಚಕಡ ಅವರು 1967 ಸೆಪ್ಟೆಂಬರ್ 13ರಂದು ಜನಿಸುತ್ತಾರೆ. ತಂದೆ ಗೋವಿಂದರಾಯ್ ನಾಯಕ್, ತಾಯಿ ಸಾವಿತ್ರಿ ಗೋವಿಂದರಾಯ್ ನಾಯಕ್. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಿಚಕಡ ಮತ್ತು ಅಂಕೋಲಾದಲ್ಲಿ ಪಡೆದು ಹೈಸ್ಕೂಲ್ ಶಿಕ್ಷಣವನ್ನು ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಇಲ್ಲಿ ಪಡೆದಿರುತ್ತಾರೆ. ಅಂಕೋಲೆಯ ಗೋಖಲೆ ಸೆಂಟನರಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪದವಿ ಕಾಲೇಜು ವ್ಯಾಸಂಗವನ್ನು ಮುಗಿಸಿ ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿರುತ್ತಾರೆ. ಕನ್ನಡದ ಉಪನ್ಯಾಸಕರಾಗಿ ಪ್ರಸ್ತುತ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ಪದವಿ ಪೂರ್ವ ಕಾಲೇಜು ಜಾಯ್ಡಾದಲ್ಲಿ ವೃತ್ತಿಯನ್ನು ಸಲ್ಲಿಸುತ್ತಿದ್ದಾರೆ. ನಾಗರೇಖಾ ಗಾಂವ್ಕರ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಡ್ಲೂರು ಎಂಬ ಪುಟ್ಟ ಹಳ್ಳಿಯಲ್ಲಿ ಆಗಸ್ಟ್ 20, 1974ರಲ್ಲಿ ಜನಿಸುತ್ತಾರೆ. ನಾಗರೇಖಾ ಗಾಂವ್ಕರ್ ಕೃಷಿ ಕುಟುಂಬದಿಂದ ಬಂದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅದೇ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸುತ್ತಾರೆ. ತಂದೆ ಪಾಂಡುರಂಗ್ ಗಾಂವ್ಕರ್, ತಾಯಿ ಲಕ್ಷ್ಮೀ ಪಾಂಡುರಂಗ್ ಗಾಂವ್ಕರ್. ಹಳ್ಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣದ ವ್ಯವಸ್ಥೆ ಇಲ್ಲದ ಕಾರಣ ಅಂಕೋಲೆಯ ಜೈಹಿಂದ್ ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗುತ್ತಾರೆ. ಕಾಲೇಜಿನ ಶಿಕ್ಷಣವನ್ನು ಕರಾವಳಿಯ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಕೆನರಾ ವೆಲ್ಫೇರ್ ಸಂಸ್ಥೆಯ ಗೋಖಲೆ ಸೆಂಟನರಿ ಕಾಲೇಜಿನಲ್ಲಿ ಕಲಿತು ಪ್ರಥಮ ದರ್ಜೆಯಲ್ಲಿ ಪಾಸಾಗುತ್ತಾರೆ. ಅನಂತರ ಬ್ಯಾಚುಲರ್ ಆಫ್ ಎಜುಕೇಷನ್ ತರಬೇತಿಯನ್ನು ಕಾರವಾರದ ಶಿವಾಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪಡೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗುತ್ತಾರೆ. ವೃತ್ತಿಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ದಾಂಡೇಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇವರು ಕನ್ನಡ ಮತ್ತು ಇಂಗ್ಲಿಷ್ ಈ ಎರಡೂ ಭಾಷೆಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಪ್ರವೀಣ್ ನಾಯಕ್ ಅವರು BGVS ಪದವಿ ಪೂರ್ವ ಕಾಲೇಜು ಜಾಯ್ಡಾ ಇಲ್ಲಿ ಕಳೆದ 30 ವರ್ಷಗಳಿಂದ ಕನ್ನಡದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದು ಉತ್ತರ ಕನ್ನಡದ ಪ್ರಸಿದ್ಧ ಪ್ರಾದೇಶಿಕ ಪತ್ರಿಕೆ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಅಂಕಣ ಬರಹಗಳಾಗಿ ಮೂಡಿಬಂದ ಲೇಖನಗಳನ್ನೊಳಗೊಂಡ ಕತ್ತಲೆಯ ಗೌರವಿಸಿ ಮತ್ತು ಈ ಸಮಯ ಕಳೆದು ಹೋಗುತ್ತದೆ ಎಂಬ 2 ವೈಚಾರಿಕ ಲೇಖನಗಳ ಕೃತಿಗಳು ಹಾಗೂ ಅವ್ವನೆಂಬ ಹೊಂಗೆಯ ನೆರಳು ಎಂಬ ಸಂಪಾದಿತ ಕೃತಿಯನ್ನು ಪ್ರಕಟಿಸಿರುತ್ತಾರೆ. ಹಲವು ಸಾಹಿತ್ಯ ಗೋಷ್ಠಿಗಳಲ್ಲಿ, ಆಕಾಶವಾಣಿ ಚಿಂತನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ನಾಗರೇಖಾ ಅವರು ಏಣಿ, ಪದಗಳೊಂದಿಗೆ ನಾನು ಹಾಗೂ ಬರ್ಫದ ಬೆಂಕಿ ಎಂಬ 3 ಕವನ ಸಂಕಲನಗಳನ್ನು ಹೊರತಂದಿರುತ್ತಾರೆ. ಪಾಶ್ಚಿಮಾತ್ಯ ಸಾಹಿತ್ಯ ಲೋಕ ಹಾಗೂ ಆಂಗ್ಲ ಸಾಹಿತ್ಯ ಲೋಕ ಎಂಬ 2 ಅಂಕಣ ಬರಹಗಳ ಕುರಿತು ಕೃತಿಗಳು ಪ್ರಕಟವಾಗಿದ್ದು ಐರೋಪ್ಯ ಸಾಹಿತ್ಯ ಹಾಗೂ ಆಂಗ್ಲ ಸಾಹಿತ್ಯ ಕೃತಿಗಳ ಮೇಲಿನ ಪರಿಚಯಾತ್ಮಕ ನೋಟ ಹೊಂದಿದ್ದು ವಿಮರ್ಶಾ ಹಾಗೂ ಪುನರಾವಲೋಕನ ಬರಹಗಳಾಗಿಯೂ ಮೂಡಿಬಂದ ಲೇಖನಗಳ ಪುಸ್ತಕ ಇವಾಗಿವೆ. ಇವು ಸತತ 3 ವರ್ಷಗಳು ಉತ್ತರ ಕನ್ನಡ ಮತ್ತು ಗೋವಾ ರಾಜ್ಯಗಳಲ್ಲಿ ಜನಪ್ರಿಯ ಪತ್ರಿಕೆಯಾಗಿರುವ ಕರಾವಳಿ ಮುಂಜಾವು ಎಂಬ ದಿನಪತ್ರಿಕೆಯಲ್ಲಿ ವಾರದ ಅಂಕಣಗಳಾಗಿ ಮೂಡಿಬಂದ ಅಂಕಣ ಬರಹಗಳಾಗಿದ್ದು ಸಾಹಿತ್ಯಾಸಕ್ತರ ಮನಸೂರೆಗೊಂಡಿದ್ದವು.
ಕವಾಟ ಎಂಬ ಪುಸ್ತಕವನ್ನು ಹೊರತಂದಿದ್ದಾರೆ. ಇದರಲ್ಲಿ ಹಲವು ಹಿರಿಯ ಕಿರಿಯ ಕವಿಗಳ, ಲೇಖಕರ ಪುಸ್ತಕ ಪರಿಚಯಗಳನ್ನು ಒಳಗೊಂಡ ಕೃತಿಯಾಗಿದೆ. ಮೌನದೊಳಗೊಂದು ಅಂತರ್ಧಾನ ಎಂಬ ಕಥಾಸಂಕಲನವನ್ನು ಹೊರತಂದಿದ್ದಾರೆ. ಶಿರಸಿಯ ಜನಮಾಧ್ಯಮ ಪತ್ರಿಕೆಯಲ್ಲಿ ಮಹಿಳಾ ಅಸ್ಮಿತೆ ಕುರಿತು ಇವರು ಬರೆದ ಲೇಖನಗಳು ಸ್ತ್ರೀ ಸಮಾನತೆಯ ಸಂಧಿಕಾಲದಲ್ಲಿ ಎಂಬ ಶೀರ್ಷಿಕೆಯಲ್ಲಿ ಪುಸ್ತಕವನ್ನು ಹೊರತಂದಿದ್ದಾರೆ. ದಿ ಡೈರಿ ಆಫ್ ಎ ಯಂಗ್ ಗರ್ಲ್ ಆ್ಯನ್ ಫ್ರ್ಯಾಂಕ್ ಎಂಬ ಅನುವಾದಿತ ಕೃತಿಯನ್ನು ಕೂಡ ನಾಗರೇಖಾ ಅವರು ಹೊರತಂದಿದ್ದಾರೆ. ಸತತ 3 ವಾರಗಳ ಕಾಲ ನವಕರ್ನಾಟಕ ಪ್ರಕಟಿಸಿರುವ ಟಾಪ್ 10ಗಳಲ್ಲಿ ಗುರುತಿಸಿಕೊಂಡಿರುವ ಮಹತ್ವದ ಕೃತಿ ಎನ್ನುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಉತ್ತರ ಕನ್ನಡದಿಂದ ಹೊರಹೊಮ್ಮಿರುವ ಹೊಸ ಭರವಸೆಯ ಪ್ರಮುಖ ಕವಯಿತ್ರಿಯರಲ್ಲಿ ನಾಗರೇಖಾ ಗಾಂವ್ಕರ್ ಒಬ್ಬರು. ಇವರು ಈಗಾಗಲೇ ತಮ್ಮ ಕವಿತೆ, ಕಥೆ, ಅಂಕಣ ಬರಹ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿನ ಬರಹಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಇಂಗ್ಲಿಶಿನ ಪ್ರಾಧ್ಯಾಪಕಿಯಾದ ಇವರು ಇಂಗ್ಲಿಷ್ನ ಅನೇಕ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕನ್ನಡದ ಅನೇಕ ಕವಿತೆಗಳನ್ನು ಇಂಗ್ಲಿಷಿಗೂ ಅನುವಾದಿಸಿದ್ದಾರೆ. ಆಧುನಿಕ ಕನ್ನಡ ಕಾವ್ಯ ತನ್ನ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ದಾಟಿಕೊಂಡು ಹೊಸ ಕಾಲದ ಅವಶ್ಯಕತೆಯಾಗಿ ಹೊಸ ನುಡಿಗಟ್ಟುಗಳು, ಹೊಸ ಭಾಷೆ, ಹೊಸ ರೂಪಕಗಳ ಹುಡುಕಾಟದಲ್ಲಿ ಯಶಸ್ವಿಯಾಗಿರುವ ನಮ್ಮ ನಡುವಿನ ಹೆಮ್ಮೆಯ ಮಹತ್ವದ ಕವಯಿತ್ರಿಯೆಂದೇ ಹೇಳಬಹುದು. ನಾಗರೇಖಾ ಅವರಿಗೆ ಕನಸು ಕಾಣುವ ಕಣ್ಣುಗಳಿವೆ. ಜತೆಗೆ ಕಠೋರ ವಾಸ್ತವದ ದಟ್ಟ ಅರಿವೂ ಇದೆ. ಇವೆರಡರ ಹಿತಮಿತವಾದ ಸಂಯೋಜನೆಯ ಮೂಲಕ ನಾಗರೇಖಾ ಅವರ ಬರಹಗಳು ರೂಪುಗೊಳ್ಳುತ್ತವೆ. ನಾಗರೇಖಾ ಅವರು ಬರೆದಿರುವ ಕವಿತೆಗಳು ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಜಯ ಕರ್ನಾಟಕ, ಕರಾವಳಿ ಮುಂಜಾವು, ಕನ್ನಡಪ್ರಭ, ಹೊಸದಿಗಂತ, ಜನಮಾಧ್ಯಮ, ಸಂಕ್ರಮಣ ಪತ್ರಿಕೆ, ಸಮಾಹಿತ ಪತ್ರಿಕೆ, ಸಿಹಿಗಾಳಿ ಮಾಸಪತ್ರಿಕೆ, ವಿಕ್ರಮ ಮಾಸಪತ್ರಿಕೆ, ಪ್ರಿಯಾಂಕಾ ಪತ್ರಿಕೆ, ಹಾಗೆ ಅಂತರ್ಜಾಲ ತಾಣಗಳಾದ ಅವಧಿ, ಕೆಂಡಸಂಪಿಗೆ, ಕನೆಕ್ಟ್ ಕನ್ನಡ, ಪಂಜು ಪತ್ರಿಕೆಗಳಲ್ಲಿ ಇನ್ನೂ ಹಲವಾರು ಜಾಲತಾಣಗಳಲ್ಲಿ ಇವರ ಕವಿತೆಗಳು ಹಾಗೂ ಬರಹಗಳು ಪ್ರಕಟವಾಗಿರುತ್ತವೆ. ನಾಗರೇಖಾ ಅವರು ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲಿ ಕೃಷಿ ಮಾಡುತ್ತಿರುವ ಪ್ರತಿಭಾವಂತ ಲೇಖಕಿ ಎಂದರೆ ತಪ್ಪಾಗಲಾರದು. ನಾಗರೇಖಾ ಅವರದ್ದು ಪ್ರಬುದ್ಧ ವ್ಯಕ್ತಿತ್ವ. ಅವರ ಕವಿತೆಗಳ ವಸ್ತು, ಭಾಷೆ, ಅಲಂಕಾರಗಳಿಂದ, ಅಭಿವ್ಯಕ್ತಿಯ ಸಾಚಾತನದಿಂದ, ಸಾಂಸ್ಕೃತಿಕ ಕಾಳಜಿಯಿಂದ ಹಾಗೂ ತಾತ್ವಿಕ ಚಿಂತನೆಯಿಂದ ಮೌಲಿಕವಾಗಿವೆ. ವಸ್ತು ವೈವಿಧ್ಯ, ಭಾವವಿಲಾಸ, ಹೊಸ ರೂಪಕಗಳ ಸೃಷ್ಟಿ, ಸೂಕ್ಷ್ಮಜ್ಞತೆ, ಭಾಷೆಯ ಪರಿಣಾಮಕಾರಿ ಬಳಕೆ, ಪಕ್ವ ಚಿಂತನೆ, ಹೊಸತಿನ ತುಡಿತ ಮೊದಲಾದ ಗುಣವಿಶೇಷಗಳಿಂದ ಕೂಡಿದ್ದಲ್ಲದೆ ಹೊಸ ಪರಿಕಲ್ಪನೆಗಳ ಪ್ರಯೋಗಶೀಲತೆಯನ್ನೂ ನಾಗರೇಖಾ ಅವರ ಸಾಹಿತ್ಯದಲ್ಲಿ ಕಾಣಬಹುದು ಎಂದು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಗುರುಲಿಂಗ್ ಕಾಪ್ಸೆಯವರು ಹಾಗೂ ಸುಬ್ರಾಯ್ ಚೊಕ್ಕಾಡಿಯವರು ಅಭಿಪ್ರಾಯಪಡುತ್ತಾರೆ. ನಾಗರೇಖಾ ಅವರಿಗೆ ಅವರದ್ದೇ ಆದ ಅನನ್ಯ ಕಥನ ಪ್ರಪಂಚವಿದೆ. ಸೈದ್ಧಾಂತಿಕ ಓದನ್ನು ಭಾರಗೊಳಿಸದೆ, ಜನಪ್ರಿಯ ವಿವಾದಗಳ ಪ್ರಲೋಭನೆಯ ಅಪಾಯಕ್ಕೆ ಗುರಿಯಾಗದೆ, ತನ್ನೊಳಗೆ ಕಥೆಯಾಗಲು ಹವಣಿಸುತ್ತಿರುವ ಮುಗ್ಧ ಪ್ರಪಂಚದ ಅನುಭವ ಪಾವಿತ್ರ್ಯವನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಎಂದು ಖ್ಯಾತ ಬರಹಗಾರರಾದ ಶ್ರೀಧರ್ ಬಳಗಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸ್ತ್ರೀ ಎನ್ನುವ ಕೃತಿಯಲ್ಲಿ ನಾಗರೇಖಾ ಅವರ ಎಲ್ಲ ಲೇಖನಗಳ ಕೇಂದ್ರ ಹೆಣ್ಣು. ಹಲವು ದಿಕ್ಕುಗಳಿಂದ, ದೃಷ್ಟಿಗಳಿಂದ ಹೆಣ್ಣನ್ನು ಬಂಧಿಸಲ್ಪಟ್ಟಿರುವ ಸಂಗತಿಗಳ ಕಡೆ ಗಂಭೀರವಾಗಿ ಚಿಂತಿಸುತ್ತಾರೆ.
ಸ್ತ್ರೀ ಪ್ರಜ್ಞೆಯನ್ನು ಕೇಂದ್ರವಾಗಿಸಿಕೊಂಡು ಅದರ ಬುಡದಲ್ಲಿ ಬಲವಾಗಿ ಹರಡಿ ಹೋದ ಬೇರುಗಳನ್ನು ಪರಿಶೀಲಿಸುವ ಕ್ರಮ ಶ್ಲಾಘನೀಯವಾದದ್ದು. ಇನ್ನೊಂದು ನಾಗರೇಖಾ ಅವರ ಮಹತ್ವದ ಅನುವಾದ ಕೃತಿಯೆಂದರೆ ದಿ ಡೈರಿ ಆಫ್ ಎ ಯಂಗ್ ಗರ್ಲ್. 384 ಪುಟಗಳಷ್ಟು ದೀರ್ಘವಾದ ಈ ಡೈರಿಯನ್ನು ನಾಗರೇಖಾ ಅವರು ಅತ್ಯಂತ ತಾಳ್ಮೆ ಹಾಗೂ ಶ್ರದ್ಧೆಯಿಂದ ಅನುವಾದಿಸಿದ್ದಾರೆ. ಅಂತರಂಗದ ಗೋಳನ್ನು ಚಿತ್ರಿಸಲು ಆನ್ ಫ್ರಾಂಕ್ ಬಳಸಿರುವ ದೀರ್ಘವಾದ ಇಂಟೀರಿಯರ್ ಮೊನೊಲಾಗ್ನ ಹಾಗೆ ತೋರುವ ಇಲ್ಲಿನ ಬರವಣಿಗೆ ಅನುವಾದಕನಿಗೆ ಒಂದು ಪಂಥಾಹ್ವಾನದ ಹಾಗೆ ಇದೆ. ಅನುವಾದದ ಸಂದರ್ಭದಲ್ಲಿ ಅನುವಾದಕನು ಭಾಷಿಕವಾದ ಹಾಗೂ ಸಾಂಸ್ಕೃತಿಕವಾದ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ. ಆ ಬಿಕ್ಕಟ್ಟುಗಳಿಗೆ ನಾಗರೇಖಾ ಅವರು ಸರಿಯಾಗಿಯೇ ಮುಖಾಮುಖಿಯಾಗಿದ್ದಾರೆ ಎನ್ನುವುದು ಹಿರಿಯ ಸಾಹಿತಿ ಚೆನ್ನಪ್ಪ ಕಟ್ಟಿ ಅವರ ಅಭಿಮತವಾಗಿದೆ. ಅನುವಾದದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಸೋರ್ಸ್ ಟೆಕ್ಸ್ಟನ್ನು ಟಾರ್ಗೆಟ್ ಟೆಕ್ಸ್ಟ್ಗೆ ಪಠ್ಯಂತರಗೊಳಿಸುವಾಗ ಉಂಟಾಗುವ ದೋಷಗಳಿಂದ ಮುಕ್ತವಾಗಿರಲು ಏನೆಲ್ಲ ಎಚ್ಚರಿಕೆಯನ್ನು ಅನುವಾದಕಿ ವಹಿಸಬೇಕೋ ಅದೆಲ್ಲವನ್ನು ಪೂರೈಸಿದ್ದಾರೆ. ಒಟ್ಟಿನಲ್ಲಿ ನಾಗರೇಖಾ ಅವರು ಪಟ್ಟ ಶ್ರಮದಿಂದ ಕನ್ನಡಕ್ಕೆ ಇಂಥದ್ದೊಂದು ಮಹತ್ವದ ಕೃತಿ ಲಭಿಸುವಂತಾಯಿತು. ಜಗತ್ತಿನ 70ಕ್ಕಿಂತ ಅಧಿಕ ಭಾಷೆಗಳಿಗೆ ಅನುವಾದಗೊಂಡಿದ್ದ ಡೈರಿಯನ್ನು ನಾಗರೇಖಾ ಅವರು ಕನ್ನಡದ ಓದುಗರಿಗೆ ನೀಡಿದ್ದು ಅಭಿಮಾನ ಪಡುವಂತಹ ಸಂಗತಿ. ಇದಲ್ಲದೆ ಅನೇಕ ವಿಮರ್ಶಾ ಕೃತಿಗಳನ್ನೂ ಸಹ ಅವರು ಬರೆದಿರುತ್ತಾರೆ. ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳ ಸಮೀಕ್ಷೆ ಪುಸ್ತಕದಲ್ಲಿ ಗ್ರಾಮ ಸೇವಿಕಾ ಎಂಬ ಕಾದಂಬರಿ ಮಹಿಳಾ ಕೇಂದ್ರಿತ ಕಾದಂಬರಿಯ ಬಗ್ಗೆ ಸಮರ್ಥವಾಗಿ ತಮ್ಮ ಬರಹವನ್ನು ನೀಡಿರುತ್ತಾರೆ. ಬೇಂದ್ರೆ ಕಾವ್ಯಗಳಲ್ಲಿಯ ಡಯಲೆಕ್ಟಿಕಲ್ ದೃಷ್ಟಿಕೋನ ಕುರಿತು ಅರ್ಥಪೂರ್ಣವಾದ ಲೇಖನವನ್ನು ಸಹ ಬರೆದಿರುತ್ತಾರೆ. ಪ್ರವೀಣ್ ನಾಯಕ್ ಅವರ ಕತ್ತಲೆಯ ಗೌರವಿಸಿ ಕೃತಿಯಲ್ಲಿ ಬದುಕು ಹಸನು ಮಾಡುವ, ನೇರವಾಗಿ ಓದುಗರ ಹೃದಯಕ್ಕಿಳಿಯುವ ಪುಟ್ಟ ಪುಟ್ಟ ಬರಹಗಳಿವೆ. ಪ್ರವೀಣ್ ನಾಯಕರು ಈ ಸಂಕಲನದಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ. ತಾಳ್ಮೆ, ಬುದ್ಧಿ, ಕಾಲ, ಧರ್ಮ, ಜ್ಞಾನ, ಸಾಕ್ಷರತೆ, ಮೌಲ್ಯ, ಸಂಪ್ರದಾಯ, ಅದೃಷ್ಟ, ಬದುಕು, ಪ್ರಯತ್ನ, ಸಂಬಂಧ, ಪ್ರೀತಿ, ಭಯ, ಸಾಮರಸ್ಯ ಹೀಗೆ ಅನೇಕ ವಿಷಯ ಇಲ್ಲಿ ಚರ್ಚೆಗೊಂಡಿವೆ. ಪ್ರತಿಯೊಂದು ಲೇಖನವೂ ಒಂದೊಂದು ಉದಾಹರಣೆಗಳ ನೀಡುತ್ತಾ ತನ್ನ ಮಿತಿಯಲ್ಲಿಯೇ ವಿಸ್ತಾರಗೊಳ್ಳುವುದು ವಿಶೇಷ. ಪ್ರವೀಣ್ ನಾಯಕರ ಈ ಬರಹಗಳು ಸಕ್ಕರೆ ಲೇಪಿತ ಗುಳುಗೆಗಳಿದ್ದಂತೆ. ಜೀವನವನ್ನು ಧನಾತ್ಮಕವನ್ನಾಗಿ ನೋಡಿ ಅದನ್ನು ಗೆಲ್ಲಬೇಕೆಂಬುದನ್ನು ಅವರು ಸೂಚಿಸುತ್ತಾರೆ. ಕಷ್ಟಗಳು ಗೆಲ್ಲಲಿಕ್ಕಾಗಿಯೇ ಬರುತ್ತವೆ ಎಂಬುದನ್ನು ಅವರು ಪದೇ ಪದೇ ಹೇಳುತ್ತಾರೆ. ಜೀವನದಲ್ಲಿ ಏನೂ ಇಲ್ಲವೆಂದು ನಿರಾಶೆ ಪಡುವ ಮನುಷ್ಯನ ಕೈಯಲ್ಲಿ ಈ ಪುಸ್ತಕವು ಸಿಕ್ಕರೆ ಖಂಡಿತವಾಗಿಯೂ ಆತ ನಿರಾಸೆಯನ್ನು ಒದ್ದು ಹೊಸ ಮನುಷ್ಯನಾಗುವಷ್ಟು ಇಲ್ಲಿಯ ಬರಹಗಳು ಸಶಕ್ತವಾಗಿದೆ ಎಂದು ಖ್ಯಾತ ಪತ್ರಕರ್ತರು ಹಾಗೂ ಸಾಹಿತಿಗಳೂ ಆದ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಅಭಿಪ್ರಾಯಪಡುತ್ತಾರೆ. ಆಧುನೀಕರಣದ ಭರಾಟೆಯಲ್ಲಿ ಹಾಗೂ ನಗರದ ಯಾಂತ್ರಿಕ ಜೀವನದಲ್ಲಿ ಬದುಕನ್ನು ಸುಂದರವಾಗಿಸಿಕೊಳ್ಳುವ ಅನೇಕ ಟಿಪ್ಸುಗಳು ಈ ಪುಸ್ತಕದಲ್ಲಿ ಇವೆ. ಮತ್ತೊಂದು ಕೃತಿ ಅವ್ವನೆಂಬ ಹೊಂಗೆಯ ನೆರಳು ಪುಸ್ತಕದಲ್ಲಿ ಜಾಗತೀಕರಣದ ಇಂದಿನ ಆಧುನಿಕ ಸುಶಿಕ್ಷಿತ ಹೆಣ್ಣು ಕೇವಲ ತಾಯ್ತನಕ್ಕೆ ತನ್ನನ್ನು ಸೀಮಿತಗೊಳಿಸಿಕೊಳ್ಳದೆ ಇತ್ತೀಚಿನವರೆಗೆ ಕೇವಲ ಪುರುಷರಿಗಷ್ಟೇ ಮೀಸಲಾಗಿದ್ದ ವಿದ್ಯೆ, ಉದ್ಯೋಗ, ಕ್ರೀಡೆ, ಸಾಹಿತ್ಯ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಗಂಡಿಗೆ ಸರಿಸಮಾನವಾಗಿ ಪೈಪೋಟಿ ನೀಡಿದ್ದಾಳೆ. ಇದರ ಪರಿಣಾಮವಾಗಿ ಕುಟುಂಬ ವ್ಯವಸ್ಥೆ ಪಲ್ಲಟಗೊಂಡಿದೆ ಎಂಬ ಎಚ್ಚರಿಕೆಯನ್ನೂ ಕೊಡುತ್ತಾರೆ.
ತನ್ನ ಮಗುವಿನ ಲಾಲನೆ ಪಾಲನೆ ಪೋಷಣೆಗಳಿಗೆ ನೀಡಬೇಕಾದ ಆದ್ಯತೆ ಮತ್ತು ಸಮಯವನ್ನು ನೀಡಲಾಗದೆ ಅಪರಾಧಿ ಪ್ರಜ್ಞೆಯಿಂದ ಒಳಗೊಳಗೆ ಬೇಯುತ್ತಿರುವ ಉದ್ಯೋಗಸ್ಥ ತಾಯಂದಿರ ಕರುಣಾಜನಕ ಚಿತ್ರ ಕಟ್ಟಿಕೊಟ್ಟಿದ್ದಾರೆ. ಲೇಖಕಿ ನಾಗರೇಖಾ ಗಾಂವ್ಕರ್ ಅವರ ಪ್ರಶಸ್ತಿ ಪುರಸ್ಕಾರಗಳು ಹೀಗಿವೆ. ಏಣಿ ಮೊದಲ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಲಭಿಸಿದೆ. ಬರ್ಫದ ಬೆಂಕಿ ಮೂರನೇ ಕವನ ಸಂಕಲನಕ್ಕೆ ಬೆಟಗೇರಿ ಕೃಷ್ಣ ಶರ್ಮಾ ಯುವ ಕಾವ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ಲೇಖಕಿಯರ ಸಂಘದ ದತ್ತಿ ಪ್ರಶಸ್ತಿ ಲಭಿಸಿದೆ. ಕರಾವಳಿ ಮುಂಜಾವು ದಿನಪತ್ರಿಕೆಯಲ್ಲಿನ ಅಂಕಣ ಬರಹಗಳ ಗುರುತಿಸಿ ಬೆಳಗಾವಿಯ ಸಾರ್ವಜನಿಕ ಗ್ರಂಥಾಲಯ ಪ್ರತಿ ವರ್ಷ ನೀಡುವ ಪತ್ರಕರ್ತ ಪುರಸ್ಕಾರ ಕನ್ನಡ ವಿಭಾಗದ ಪ್ರಾ ಎಸ್.ಆರ್. ಜೋಗ್ ಮಹಿಳಾ ಪತ್ರಕರ್ತೆ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಸಂಕ್ರಮಣ ಕಾವ್ಯ ಪ್ರಶಸ್ತಿ ಹಾಗೂ ಅನೇಕ ಕಾವ್ಯ ಪುರಸ್ಕಾರಗಳನ್ನು ಪಡೆದಿರುತ್ತಾರೆ. ಹಲವಾರು ಕಥಾ ಪ್ರಶಸ್ತಿಗಳನ್ನು ಕೂಡ ಪಡೆದಿರುತ್ತಾರೆ. 2019ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ದೆಹಲಿಯಲ್ಲಿ ನಡೆದಿರುವ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುತ್ತಾರೆ. 2017ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ಮೈಸೂರಿನ ದಸರಾ ಕವಿಗೋಷ್ಠಿಯಲ್ಲಿಯೂ ಸಹ ಪಾಲ್ಗೊಂಡಿದ್ದಾರೆ. ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡನೆ ಕವಿತಾ ವಾಚನಗಳಲ್ಲಿ ಭಾಗವಹಿಸಿರುತ್ತಾರೆ. ಇನ್ನೂ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಕಥೆ ಕವನಗಳು ವೈಚಾರಿಕ ಬರಹಗಳು ವಿಮರ್ಶಾ ಲೇಖನಗಳು ರಾಜ್ಯ ಮಟ್ಟದ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಗೆಳತಿ ನಾಗರೇಖಾ ಮತ್ತು ಪ್ರವೀಣ್ ದಂಪತಿಗಳಿಗೆ ಸಾಕ್ಷಿ ನಾಯಕ್ ಹಾಗೂ ಸೃಷ್ಟಿ ನಾಯಕ್ ಎಂಬ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಸುಂದರ ಕುಟುಂಬ. ಇವರ ಕುಟುಂಬಕ್ಕೆ ಶುಭವನ್ನು ಹಾರೈಸುತ್ತಾ ನಾಗರೇಖಾ ಮತ್ತು ಪ್ರವೀಣ್ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಇನ್ನಷ್ಟು ಉತ್ಕೃಷ್ಟವಾದ ಸಾಹಿತ್ಯದ ಕೊಡುಗೆ ನೀಡುವಂತಾಗಲಿ ಎಂಬ ಆಶಯದೊಂದಿಗೆ ಕೇಳುಗರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ನಮಸ್ಕಾರ ಆತ್ಮೀಯರೇ. ಇಂದು ನಮ್ಮ ಚಂದ್ರಮ ಜಾಲವಾಹಿನಿಯ ಜಾಲತಾಣದಲ್ಲಿ ನಮ್ಮೊಂದಿಗಿದ್ದರೆ ಕನ್ನಡದ ಭರವಸೆಯ ಕವಯಿತ್ರಿ ನಾಗರೇಖಾ ಗಾಂವ್ಕರ್. ನಾಗರೇಖಾ ಗಾಂವ್ಕರ್ ಅವರ ಕವಿತೆಗಳ ಅಭಿಮಾನಿ ಕೂಡ ನಾನು. ಇಂದು ಅವರಿಂದಲೇ ಒಂದು ಕವಿತಾ ವಾಚನವನ್ನು ಕೇಳೋಣ. ಮುಂದಿನ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ಶುಭಗಳನ್ನು ಹಾರೈಸುತ್ತಾ ಅವರಿಂದ ಒಂದು ಕವಿತೆಯನ್ನು ಆಲಿಸೋಣ. ನಮಸ್ತೆ. ನಾನು ಓದ್ತಾ ಇರುವಂತಹ ಕವಿತೆ ಶೀರ್ಷಿಕೆ ಅವಳು ನಡೆಯುತ್ತಿದ್ದಾಳೆ. ಅವಳು ನಡೆಯುತ್ತಿದ್ದಾಳೆ ತನ್ನ ದಾರಿಯ ಪಥ ಸಂಚಲನ ಸರಳೀಕರಿಸಿಕೊಳ್ಳುತ್ತಾ. ಅವಳು ನಡೆಯುತ್ತಿದ್ದಾಳೆ ತನ್ನ ದಾರಿಯ ಪಥ ಸಂಚಲನ ಸರಳೀಕರಿಸಿಕೊಳ್ಳುತ್ತಾ. ಗೊತ್ತು ಅವಳಿಗೆ ಆಸ್ಟ್ರೇಲಿಯಾದ ಏಕಾಂತ ಬೀದಿಗಳು, ಬೆಂಗಳೂರಿನ ಕಾಂಕ್ರೀಟು ಕಾಡುಗಳ ಕಾಲು ದಾರಿಗಳು, ನಮ್ಮ ನಿಮ್ಮೂರಿನ ಕಾಡಿನ ಕವಲು ಹಾದಿಗಳು ಚೂರೂ ಬದಲಾಗಿಲ್ಲ. ನಾಯಿಗಳ ಆಕ್ರಮಣ ಕೊಳ್ಳೆ ಹೊಡೆಯುವುದ ಬಿಟ್ಟಿಲ್ಲ. ನಡೆಯುತ್ತಿದ್ದಾಳೆ ಅವಳು. ತುಂಡಂಗಿ ಗೀರಿದ ಉದ್ರೇಕ ತಡೆಯಲಾಗದೆ ತೋಳಗಳು ಮಾಂಸದ ರುಚಿಗೆ ಬಿದ್ದಿವೆ ಎಂದೆಲ್ಲ ಜನರಾಡಿಕೊಳ್ಳುತ್ತಾರೆ. ನಿಜಕ್ಕೂ ಅದಲ್ಲ. ಬುರುಖಾದ ಒಳಗಿನ ಮುಚ್ಚಿದ ಬೆಚ್ಚಗಿನ ಮೈ ಕೂಡ ವಿವರಣವಾಗಿದೆ. ಕರಿಮಣಿಯ ಜೊತೆಗೆ ಅಲ್ಲಲ್ಲಿ ಹೊಳೆವ ಗುಂಡುಗಳ ಪೋಣಿಸಿ ಕನಸಿನಲ್ಲಿ ಮಾಲೆ ಕಟ್ಟುತ್ತಾಳೆ. ಲಾಸ್ಯವಾಡುತ್ತದೆ ತುಟಿಯಂಚು. ತಟ್ಟನೆ ಕೆಂಪು ದೀಪ ಉರಿಯುತ್ತದೆ. ಭಗ್ನಗೊಳ್ಳುತ್ತವೆ, ಸೆಟೆದು ಚೂರಾಗುತ್ತವೆ ಮಣಿಗಳು. ತುಟಿಯೊಡೆದು ರಕ್ತ ಒಸರುತ್ತದೆ. ಮೂಲೆಯಲ್ಲಿ ರಾಶಿ ತುಪ್ಪೆಯಾಗಿರುವ ಬಲೂನುಗಳು ಎದ್ದು ವಿಕಾರ ವಿದ್ರೂಪ ಭಂಗಿಗಳಲ್ಲಿ ಗೋಡೆ ಎತ್ತರಕ್ಕೆ ಜಿಗಿದು ಜಡ್ಡುಗಟ್ಟಿಸುತ್ತವೆ ಅವಳನ್ನು. ಆದರೂ ಕಣ್ಣು ಮುಚ್ಚಿ ಕನಸೇರುತ್ತಾಳೆ, ಮಣಿ ಪೋಣಿಸುತ್ತಾಳೆ.
ದಾರಿ ದಾರಿಯ ಮಧ್ಯೆ ವೈರುಧ್ಯಗಳ ಕವಲು ಸೀಳುಗಳು ಅಣಕಿಸುತ್ತವೆ, ದಿಕ್ಕು ತಪ್ಪಿಸುತ್ತವೆ ಕೂಡ. ಮುಡಿ ಕಟ್ಟಿ ಮುಡಿ ಬಿಚ್ಚಿ ಬೆದರು ಬೊಂಬೆಗಳು ಯಾತ್ರೆಯಲ್ಲೂ ಜಾತ್ರೆ ಮಾಡುತ್ತವೆ, ಬಾವಿ ಕಟ್ಟೆಯ ಎಂದೂ ಒಣಗದ ಹಸಿಯಂತೆ. ಯುರೋಪಿನ ಕರಿಯ ಜೀತರ ಮಾರಣ ಹೋಮ, ಇಸ್ರೇಲು ಪ್ಯಾಲೆಸ್ತೇನಿನ ಕರಿಯ ಬಂದೂಕುಗಳು, ಅರಬರ ಮರಳುಗಾಡು, ಕೋರಿಯಾದ ಕಗ್ಗೋಲೆಗಳು ಸರಣಿ ಅನುಕ್ರಮವಾಗಿ ಕೆಂಪು ಬಣ್ಣದ ಬಟ್ಟೆಗಳಲ್ಲಿ ಕಸ ಎತ್ತಿ ಸುರುವಿ ಹಾಕುತ್ತವೆ, ಕತೆ ಹೇಳುತ್ತವೆ. ಕಣ್ಣಿನ ದಳಗಳು ಕೊಳದಲ್ಲಿ ಮುಳುಗೇಳುತ್ತವೆ. ನಡೆಯುತ್ತಿದ್ದಾಳೆ ಆಕೆ. ಕಲಾಯಿ ಕಂದಿದ ತಾಮ್ರದ ಪಾತ್ರೆಯಲ್ಲಿ ಅನ್ನಕ್ಕಿಡಬಾರದು, ಕಲಾಯಿ ಕಂದಿದ ತಾಮ್ರದ ಪಾತ್ರೆಯಲ್ಲಿ ಅನ್ನಕ್ಕಿಡಬಾರದು ಅಂದುಕೊಳ್ಳುತ್ತಾ ನಡೆಯುತ್ತಿದ್ದಾಳೆ. ನಿತ್ಯ ಪಥದ ಮಿಗೆಯಗಲ ಅಂಕುರಿಸಿದ ಕೊಳೆಗಳ ಕೈಗೆಟಕುವಷ್ಟು ಕಿತ್ತೆಸೆದು ಮತ್ತೆ ನಡೆಯುತ್ತಾಳೆ. ಅಕ್ಷರದ ಅರಮನೆಗೆ ಪರಿಮಳವ ಮಾರಿ ಬರಬೇಕು, ಅಕ್ಷರದ ಅರಮನೆಗೆ ಪರಿಮಳವ ಮಾರಿ ಬರಬೇಕು ಎನ್ನುತ್ತಾ ನಡೆಯುತ್ತಿದ್ದಾಳೆ ಅವಳು.